ಎಲೆಕ್ಟ್ರಾನಿಕ್ ಸಿಟಿಯ ಫಾರ್ಮ್ ಹೌಸ್ ಒಂದರಲ್ಲಿ ಯಥೇಚ್ಛವಾಗಿ ರೇವ್ ಪಾರ್ಟಿ ನಡೀತಾ ಇದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇದರ ಮೇಲೆ ಸಿಸಿಬಿ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ದಾಳಿ ವೇಳೆ ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿದೆ. ಹಲವು ಐಷಾರಾಮಿ ಕಾರುಗಳು ಕೂಡ ಅಲ್ಲಿ ಪತ್ತೆ ಆಗಿರೋದು ತಿಳಿದು ಬರ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಹೊರಭಾಗದಲ್ಲಿ ರೇವ್ ಪಾರ್ಟಿ ನಡೀತಾ ಇದ್ರ ಬಗ್ಗೆ ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕ ಮೇರೆಗೆ ಆಗಿರುವಂತಹ ದಾಳಿ ಇದು. ರೇವ್ ಪಾರ್ಟಿಯಲ್ಲಿ ತೆಲುಗು ನಟ ನಟಿಯರು ಟೆಕ್ಕಿಗಳು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಈ ರೇಡ್ ವೇಳೆ ಎಂಡಿಎಂಎ, ಕೊಕೇನ್ ಸೇರಿದಂತೆ ಹಲವು ಮಾದಕ ವಸ್ತುಗಳನ್ನ ಪಾರ್ಟಿಯಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಬೆನ್ಸ್ ಕಾರ್ನಲ್ಲಿ ಆಂಧ್ರ ಮೂಲದ ಎಂಎಲ್ಎ ಕಾಕನಿ ಗೋವರ್ಧನ್ ರೆಡ್ಡಿ ಹೆಸರಿನ ಪಾಸ್ ಕೂಡ ಪತ್ತೆಯಾಗಿದೆ. ರೇವ್ ಪಾರ್ಟಿಯಲ್ಲಿ ಅನೇಕ ಹೈ ಪ್ರೊಫೈಲ್ ಕ್ಯಾರೆಕ್ಟರ್ಗಳು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಅವರಿಗೆಲ್ಲ ಸಂಕಷ್ಟ ಎದುರಾಗುತ್ತಾ? ಹಾಗಾದ್ರೆ ಪೊಲೀಸರು ಸದ್ಯಕ್ಕೆ ಐಷಾರಾಮಿ ಕಾರ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಬೆನ್ ಸೇರಿದಂತೆ ಹಲವು ಕಾರ್ಗಳು ಸ್ಥಳದಲ್ಲಿ ಇದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಈ ಥರದ್ದು ಒಂದು ದಿನದ ಪಾರ್ಟಿಗೆ ನೋಡಿ, ಈ ಕಡೆಗೆ ಆ ಪಾರ್ಟಿಯ ಲೈನ್ ಆಫ್ ಲೆಂತ್ ಏನಿರುತ್ತೆ ಅನ್ನೋದ್ರ ಒಂದಷ್ಟು ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಮತ್ತೆ ದಾಳಿ ಮಾಡಿದ ಸಂದರ್ಭದಲ್ಲಿ ಆಲ್ಕೋಹಾಲ್ ಜೊತೆಗೆ ಎಕ್ಸ್ಟೆಸಿ ಟ್ಯಾಬ್ಲೆಟ್ಗಳು ಕೂಡ ಅಲ್ಲಿದ್ದು ಪತ್ತೆ ಆಗಿದೆ. ಎಷ್ಟು ಗ್ರಾಮ್ ಅಲ್ಲಿ ದಾಳಿ ಸಂದರ್ಭದಲ್ಲಿ ಉಪಯೋಗಿತ ಆಗ್ತಾ ಇತ್ತು ಅನ್ನೋದು ಇನ್ನಷ್ಟೇ ಸಿಗಬೇಕಾಗಿರುವಂತಹ ಮಾಹಿತಿ ನಮಗೆ. ಮತ್ತೆ ಈ ಪಾರ್ಟಿಯ ಆಯೋಜಕರ ಹಿನ್ನೆಲೆ ಎಲ್ಲದರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸಿಸಿಬಿಯ ನಾರ್ಕೋಟಿಕ್ಸ್ ವಿಂಗ್ ಈ ದಾಳಿಯನ್ನ ಸಾಮಾನ್ಯವಾಗಿ ಮಾಡೋದು. ಸೊ ಇಲ್ಲೂ ಕೂಡ ನಾರ್ಕೋಟಿಕ್ಸ್ ಅಧಿಕಾರಿಗಳೇ ಬಂದು ದಾಳಿ ಮಾಡಿರೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಕಾರಲ್ಲಿ ಸಿಕ್ಕಂತಹ ವಸ್ತುಗಳ ಪರಿಶೀಲನೆ, ಎಲ್ಲದರ ವಿಡಿಯೋಗ್ರಫಿ ಎಲ್ಲವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಪೊಲೀಸ್ ಪ್ರಕ್ರಿಯೆ ಭಾಗವಾಗಿ. ಮತ್ತು ಈಗೇನು ನಾವು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ, ಇದು ರಾತ್ರಿ ಈ ದಾಳಿಗೂ ಮುನ್ನ ಕಂಡು ಬಂದಂತಹ ದೃಶ್ಯ ಆಗ್ತಾ ಇದೆ. ಸೊ ಫಾರ್ಮ್ ಹೌಸ್ ಮಾಲೀಕರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಕಾರಣ ಡ್ರಗ್ಸ್ ಸಿಕ್ಕಿರೋದು. ಕೇವಲ ಕನ್ಸಂಪ್ಷನ್ ಪ್ರಮಾಣ ಮಾತ್ರ ಅಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಡ್ರಗ್ಸ್ ಸೇಲ್ ಆಗ್ತಾ ಇದ್ರೆ, ಅಂದರೆ ವ್ಯಾಪಾರ ವಹಿವಾಟೆಲ್ಲ ಆಗ್ತಾ ಇದ್ರೆ ಬಹಳ ಬಹಳ ಸೀರಿಯಸ್ ಇಶ್ಯೂ ಆಗುತ್ತೆ. ಮತ್ತೆ ನೋಡಿ, ಒಂದು ಥೀಮನ್ನು ಕೂಡ ಇಟ್ಕೊಂಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಸನ್ಸೆಟ್ ಟು ಸನ್ರೈಸ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದು. ಅಂದರೆ ಒಂದು ಸಂಜೆ 6 ಗಂಟೆಯಿಂದ ಈ ಪಾರ್ಟಿ ಶುರುವಾದರೆ ಬೆಳಗ್ಗೆ 6 ಗಂಟೆ ತನಕ ಈ ಪಾರ್ಟಿ ನಡೆಯುತ್ತೆ ಅನ್ನೋದು ಈ ಥೀಮು. ಸೊ ಅವಧಿ ಮೀರಿದ ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಕೂಡ ಸಿಕ್ಕಿದೆ. ಆಂಧ್ರ, ಬೆಂಗಳೂರು ಮೂಲದ ಟೆಕ್ಕಿಗಳು ಕೂಡ ಭಾಗಿಯಾಗಿದ್ದಾರೆ. ನೋಡಿ, ಕಾರ್ಪೊರೇಟ್ ಅಲ್ಲಿ ಈ ಡ್ರಗ್ಸ್ನ ಕನ್ಸಂಪ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅನ್ನೋ ಮಾತುಗಳ ಬೆನ್ನಲ್ಲೇ ಇಲ್ಲೂ ಕೂಡ ಈ ಪಾರ್ಟಿಯಲ್ಲಿ ಅತಿ ಹೆಚ್ಚು ಭಾಗಿದಾರರು ಟೆಕ್ಕಿಗಳೇ. 100ರಿಂದ 150 ಜನ ಇದ್ರು ಅಂತ. ರೇವ್ ಪಾರ್ಟಿ ಸಾಮಾನ್ಯವಾಗಿ ಮುಂಚೆ ಅಲ್ಲ, ಬೆಂಗಳೂರಿನ ಒಳಭಾಗದಲ್ಲಿ ನಡೀತಾ ಇತ್ತು. ಈಗ ಹೊರಭಾಗದಲ್ಲಿ ಆಯೋಜನೆ ಜಾಸ್ತಿ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗೇಶ್, ಈಗಲಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಯಾವ ಪ್ರಮಾಣದ ಡ್ರಗ್ಸ್ ಅನ್ನ ಅಲ್ಲಿ ನಾರ್ಕೋಟಿಕ್ಸ್ ವಿಂಗ್ ಸೀಸ್ ಮಾಡಿದೆ ಅಂತ? ಮತ್ತು ಯಾರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಈ ಪ್ರಕರಣದಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರೇವ್ ಪಾರ್ಟಿ ಆಯೋಜಕರು ಜೊತೆಗೆ ಈ ಫಾರ್ಮ್ ಹೌಸ್ನ ಮಾಲೀಕರ ಬಗ್ಗೆ ಏನೇನು ಮಾಹಿತಿ ಇದೆ? ಮಮತಾ, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹೊರಭಾಗದಲ್ಲಿರುವಂಥ ಫಾರ್ಮ್ ಹೌಸಲ್ಲಿ ರೇವು ಪಾರ್ಟಿ ಅರೇಂಜ್ ಮಾಡಿದರು. ಆ ರೇವು ಪಾರ್ಟಿ ಅರೇಂಜ್ ಮಾಡಿರುವಂಥ ಪಾರ್ಟಿ ಮೇಲೆ ರಾತ್ರಿ ಸಿಸಿಬಿ ತಂಡ ದಾಳಿಯನ್ನು ಮಾಡಿರುವಂಥದ್ದು. ದಾಳಿ ವೇಳೆ ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಪತ್ತೆ ಆಗಿರೋ ಬಗ್ಗೆ ಸದ್ಯ ಮಾಹಿತಿ ಸಿಕ್ಕಿರುವಂಥದ್ದು. ಕೊಕೈನ್ ಮತ್ತು MDMA ಮಾದಕ ವಸ್ತುಗಳು ಪತ್ತೆ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಸಿಸಿಬಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಪಾರ್ಟಿಯಲ್ಲಿ ಸುಮಾರು 100ಕ್ಕೂ ಅಧಿಕ ಮಂದಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು. ಅದರಲ್ಲಿ ಬಹುತೇಕರು ಒಂದಷ್ಟು ತೆಲುಗು ನಟಿಯರು, ಜೊತೆಗೆ ಟೆಕ್ಕಿಗರು, ಈ ರೀತಿ ದೊಡ್ಡ ಮಟ್ಟದ ಹೆಸರು ಮಾಡಿರುವಂಥವರೇ ಹೆಚ್ಚು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಪಾರ್ಟಿಗೆ ಬರುವಂಥ ಸಂದರ್ಭದಲ್ಲಿ ಅವರು ತಂದಿರುವಂಥ ಐಷಾರಾಮಿ ವೆಹಿಕಲ್ಗಳ ಮೇಲೆ ಇಬ್ಬರು, ಅಂದರೆ ಆಂಧ್ರ ಮೂಲದ MLAಯ ಒಂದು ಪಾಸ್ ಇದೆ, ಜೊತೆಗೆ MLC ಒಬ್ಬರ ಪಾಸ್ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಸಿಸಿಬಿ ದಾಳಿ ವೇಳೆ ಪತ್ತೆ ಆಗಿರುವಂಥದ್ದು. ಹಾಗಾಗಿ ಆ MLC ಮತ್ತು MLA ಅವರ ಪಾಸ್ ಬಳಸಿಕೊಂಡು ಬಂದಿರುವಂಥ ವ್ಯಕ್ತಿಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಳುವ ಕೆಲಸವನ್ನು ಈಗಾಗಲೇ ಸಿಸಿಬಿ ಪೊಲೀಸರು ಮಾಡಿರುವಂಥದ್ದು. ಬಹುತೇಕ ಈ ಒಂದು GR ಫಾರ್ಮ್ ಹೌಸ್ ಏನಿದೆ, ಈ ಫಾರ್ಮ್ ಹೌಸ್ ಮಾಲೀಕರಿಗೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿರುವಂಥದ್ದು. ಯಾಕಂದರೆ ಮಾದಕ ವಸ್ತು ಪಾರ್ಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಆರೋಪದ ಮೇಲೆ ಅವರ ಮೇಲೆ ಕೇಸ್ ದಾಖಲಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಒಂದು ಪ್ರಕರಣವನ್ನು ಅವರು ಗೊತ್ತಿದ್ದು ಕೂಡ ಕೊಟ್ಟಿದ್ದಾರೆ ಅವಕಾಶವನ್ನು, ಅಥವಾ ಹೇಗೆ ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಇನ್ನು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ 100ಕ್ಕೂ ಹೆಚ್ಚು ಮಂದಿ ಇದ್ದಾರಲ್ಲ, ಅವರೆಲ್ಲರನ್ನೂ ಕೂಡ ಮೆಡಿಕಲ್ ಟೆಸ್ಟನ್ನು ಮಾಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಮಾಡಿಸಿದ ಬಳಿಕ ಅದರಲ್ಲಿ ಪಾಸಿಟಿವ್ ಏನಾದರೂ ಬಂದಂಥ ಸಂದರ್ಭದಲ್ಲಿ ಯಾರ್ದೆಲ್ಲ ಪಾಸಿಟಿವ್ ಬಂದಿರುತ್ತಾ ಅಂಥ ವ್ಯಕ್ತಿಗಳ ಮೇಲೆ
ಕೇಸನ್ನು ಹಾಕಿಸಿ ಪೊಲೀಸರು ತನಿಖೆ ಮಾಡಲಿಕ್ಕೆ ಮುಂದಾಗ್ತಾರೆ. ಅಲ್ಲಿವರೆಗೂ ಸದ್ಯ ಇದೇ ಫಾರ್ಮ್ ಹೌಸಲ್ಲಿ ರಾತ್ರಿಯಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾಕಂದರೆ ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಸೋಕೋ ಟೀಮ್ ಸ್ಥಳಕ್ಕೆ ಬಂದು ಪ್ರತಿಯೊಂದು ಕಾರುಗಳನ್ನು, ಸುಮಾರು 100ಕ್ಕೂ ಅಧಿಕ ಕಾರುಗಳು ಬಂದಿರುವಂಥದ್ದು, ಅವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನು ಈಗ ಸದ್ಯ ಮಾಡ್ತಿರುವಂಥದ್ದು. ಮಮತಾ, ನಾಗೇಶ್, ಎಷ್ಟು ಜನರನ್ನು ವಶಕ್ಕೆ ಪಡೆದಿದ್ದಾರೆ? ಪಾರ್ಟಿ ಆಯೋಜಕರು ಏನಾದರೂ ಸಿಕ್ಕಿದ್ದಾರಾ? ಅದ್ರ ಬಗ್ಗೆ ಏನು ಮಾಹಿತಿ ಇದೆ? ಮಮತಾ, ಈಗ ಪಾರ್ಟಿ ಆಯೋಜಕರು ವಾಸು ಹೈದರಾಬಾದ್ ಮೂಲದ ವ್ಯಕ್ತಿ ಅನ್ನುವಂಥ ವಿಚಾರ ಸದ್ಯ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಆತನ ಹಿನ್ನೆಲೆಯನ್ನು ಕೆದಕುವ ಕೆಲಸವನ್ನು ಮಾಡ್ತಿರುವಂಥದ್ದು. ನಿನ್ನೆ ಈ ಪಾರ್ಟಿ ಆಯೋಜನೆ ಮಾಡಿದ್ದಂಥ ವ್ಯಕ್ತಿಯ ಬರ್ಡೇ ಇತ್ತು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ಪೊಲೀಸರು ಮತ್ತಷ್ಟು ಆತನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಸದ್ಯ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರೋ ಅವರೆಲ್ಲರನ್ನೂ ಕೂಡ CCB ಪೊಲೀಸರು ಈಗ ಸದ್ಯ ಫಾರ್ಮ್ ಹೌಸಲ್ಲಿ ವಶದಲ್ಲಿ ಇಟ್ಕೊಂಡಿರುವಂಥದ್ದು. ಪ್ರತಿಯೊಬ್ಬರನ್ನು ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ನಲ್ಲಿ ಇವರು ಮಾದಕ ವಸ್ತು ಪತ್ತೆ ಆಗಿರೋದ್ರಿಂದ ಯಾರೆಲ್ಲ ಮಾದಕ ವಸ್ತುಗಳನ್ನು ಸೇವನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಳ್ಳುವ ಕೆಲಸ ಫಸ್ಟ್ CCB ಮಾಡುತ್ತೆ. ಅದಾದ ನಂತರ ಮೆಡಿಕಲ್ ಟೆಸ್ಟಲ್ಲಿ ಯಾರೆಲ್ಲ ಮಾದಕ ವಸ್ತುಗಳನ್ನು ಸೇವನೆ ಮಾಡಿರ್ತಾರೋ ಅಂಥ ರಿಪೋರ್ಟ್ ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ಬಂದಂಥ ವ್ಯಕ್ತಿಗಳ ವಿರುದ್ಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲಿಸಿಕೊಂಡು ತನಿಖೆ ಮಾಡಲಿಕ್ಕೆ ಈಗ CCB ಪೊಲೀಸರು ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಡ್ರಗ್ಸ್ ಪೂರೈಕೆದಾರರಿಗೆ ಶಾಶ್ವತ ಕಡಿವಾಣ ಹಾಕೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋದು ಮಾತ್ರ ಬೆಂಗಳೂರಿಗರ ಪಾಲಿಗೆ ದುರ್ದೈವದ ಸಂಗತಿ. ಅದರಲ್ಲಿ ನೋಡಿ, ಕಾರ್ಪೊರೇಟ್ ವಲಯದ ಟೆಕ್ಕಿಗಳು ಸ್ಯಾಟರ್ಡೇ ಸಂಡೇ ರಿಲ್ಯಾಕ್ಸ್ ಆಗೋದಕ್ಕೆ ಈ ಡ್ರಗ್ಸು ನಶೆಯ ಮೊರೆ ಹೋಗ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ಬಹಳ ಕೇಳಿಬರ್ತಾ ಇರುವಂತಹ ಕಾಮನ್ ಕಂಪ್ಲೇಂಟ್ ಆಗ್ತಾ ಇದೆ, ಮತ್ತೆ ಡೇಂಜರಸ್ ಕಂಪ್ಲೇಂಟ್ ಆಗ್ತಾ ಇದೆ. ಸಿಟಿ ಒಳಗಡೆ ಕೆಲವು ಕಡೆಗಳೆಲ್ಲ ವ್ಯಾಪಕವಾಗಿ ರೇವ್ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾ ಇದ್ರು. ಬಟ್ ನಿರಂತರ ದಾಳಿಯಿಂದ ಅದು ಸಿಟಿಯ ಹೊರಭಾಗಕ್ಕೆ ಶಿಫ್ಟ್ ಆಗ್ತಾ ಇದೆ. ಆದ್ರೆ ಅಲ್ಲೂ ಆಗ್ತಾ ಇದೆ. ಸೊ ಗಮನಿಸ್ತಾ ಇದ್ರಿ, ನಾನು ಈಗಷ್ಟೇ ಹೇಳ್ತಾ ಇದ್ದೆ ನಿಮಗೆ ರೇವ್ ಪಾರ್ಟಿಯ ವ್ಯತ್ಯಾಸ. ರೇವ್ ಪಾರ್ಟಿ ಅಂತ ಹೇಳಿದ್ರೆ ಒಂದು ಅಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾತ್ರ ಇರೋದಿಲ್ಲ, ಡ್ರಗ್ಸ್ ಇರುತ್ತೆ, ಲೈಂಗಿಕತೆ ಇರುತ್ತೆ, ನೃತ್ಯ ಇರುತ್ತೆ. ನಶೆಯಲ್ಲಿ ಆ ಪಾರ್ಟಿಯಲ್ಲಿ ಬಂದವರನ್ನ ಹೇಗೆಲ್ಲ ಇನ್ವಾಲ್ವ್ ಮಾಡಬೇಕೋ ಅದೆಲ್ಲವನ್ನ ಕೂಡ ಮಾಡೋ ಕೆಲಸ, ಪೂರೈಸೋ ಕೆಲಸ ಅಲ್ಲಾಗುತ್ತೆ. ಸೊ ಈ ನಶೆಗೆ ಸಂಬಂಧಪಟ್ಟಂತೆ CCB ಅಧಿಕಾರಿಗಳು ಆಲ್ಮೋಸ್ಟ್ 2020ರಿಂದ ತುಂಬಾ ಸೀರಿಯಸ್ ಆಗಿ ಆಕ್ಷನ್ಗಳನ್ನು ತೆಗೆದುಕೊಳ್ತಾ ಇದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪಾರ್ಟಿಗಳು ಅಲ್ಲಲ್ಲಿ ಆಗ್ತಾ ಇದೆ ಕದ್ದು ಮುಚ್ಚಿ ಅನ್ನೋದಕ್ಕೆ ಈಗ ಮತ್ತೊಂದು ಎಕ್ಸಾಂಪಲ್ ನಮಗೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಂಡು ಬರ್ತಾ ಇದೆ. ಸೊ ಈಗಾಗಲೇ ರೇಡ್ ಮಾಡಿದ್ದಾರೆ ಮತ್ತು ಹಲವು ಹೈ ಪ್ರೊಫೈಲ್ ಹೆಸರುಗಳು ಕೂಡ ಓಡಾಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು MDMA ಹಾಗೂ ಎಕ್ಸ್ಟಸಿ ಟ್ಯಾಬ್ಲೆಟ್ಗಳ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿ ಈ ಫಾಲೋ ಅಪ್ ಸ್ಟೋರಿಯನ್ನ ನಾವು ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ಕೂಡ ನೋಡ್ತಾ ಹೋಗೋಣ. ಇದ್ರ ಜೊತೆಗೆ ಈಗಾಗಲೇ ಪ್ರಜ್ವಲ್ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಕೂಡ ಇದೆ. ಡೀಟೇಲ್ಸ್ ನೋಡ್ತಾ ಕೂಡ ಹೋಗೋಣ.